ಸರಸ್ವತಿ ಅಂತ ಕೂಡ ಕರೀತಾರೆ. ಅಂತಿಮ ದರ್ಶನವನ್ನ ಪಡೆದ ಅಶೋಕ್ ಸರೋಜಾದೇವಿಯವರ ನಿವಾಸಕ್ಕೆ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ನಾಳೆ ಬೆಂಗಳೂರಲ್ಲೇ ಸರೋಜಾದೇವಿಯವರ ಅಂತ್ಯಕ್ರಿಯೆ ನಡೆಯುತ್ತೆ ಅಂತೇಳಿ ಸರೋಜಾದೇವಿಯರ ಅಂತಿಮ ದರ್ಶನ ಪಡೆದ ಬಳಿಕ ಅಶೋಕ್ ಅವರು ಹೇಳಿದ್ದಾರೆ. ನಮಸ್ಕಾರ. 6 ದಶಕಗಳ ಕಾಲ ಚಿತ್ರರಂಗಕ್ಕೆ ಕೊಡುಗೆ ನೀಡಿದ್ದಾರೆ. ಎಸ್ ಇದಿಷ್ಟು ಯೋಗರಾಜ್ ಭಟ್ ಅವರ ಮಾತಾಗಿತ್ತು. ಕ್ಯಾಮರಾ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಗಾರ್ಡ, ಬೆಂಗಳೂರು. ಸರೋಜಾದೇವಿಯವರು 1955ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾರೆ. ಮೊದಲ ಚಿತ್ರ ಮಹಾಕವಿ ಕಾಳಿದಾಸ. ಅನೇಕ ಸಿನಿಮಾಗಳು ಅವರು ನಟನೆಯನ್ನ ಮಾಡಿದ ಬಳಿಕ ಯಶಸ್ವಿ ಕಾಣುತ್ತೆ. ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲೂ ಕೂಡ ಅವರು ನಟಿಸಿದ್ದಾರೆ. ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಪದ್ಮಭೂಷಣ, ಸರಸ್ವತಿ ಅಂತ ಕೂಡ ಕರೀತಾರೆ. ಅಂತಿಮ ದರ್ಶನವನ್ನ ಪಡೆದ ಅಶೋಕ್ ಸರೋಜಾದೇವಿಯವರ ನಿವಾಸಕ್ಕೆ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ನಾಳೆ ಬೆಂಗಳೂರಲ್ಲೇ ಸರೋಜಾದೇವಿಯವರ ಅಂತ್ಯಕ್ರಿಯೆ ನಡೆಯುತ್ತೆ ಅಂತೇಳಿ ಸರೋಜಾದೇವಿಯರ ಅಂತಿಮ ದರ್ಶನ ಪಡೆದ ಬಳಿಕ ಅಶೋಕ್ ಅವರು ಹೇಳಿದ್ದಾರೆ. ನಮಸ್ಕಾರ. 6 ದಶಕಗಳ ಕಾಲ ಚಿತ್ರರಂಗಕ್ಕೆ ಕೊಡುಗೆ ನೀಡಿದ್ದಾರೆ. ಎಸ್ ಇದಿಷ್ಟು ಯೋಗರಾಜ್ ಭಟ್ ಅವರ ಮಾತಾಗಿತ್ತು. ಕ್ಯಾಮರಾ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಗಾರ್ಡ, ಬೆಂಗಳೂರು. ಸರೋಜಾದೇವಿಯವರು 1955ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾರೆ. ಮೊದಲ ಚಿತ್ರ ಮಹಾಕವಿ ಕಾಳಿದಾಸ. ಅನೇಕ ಸಿನಿಮಾಗಳು ಅವರು ನಟನೆಯನ್ನ ಮಾಡಿದ ಬಳಿಕ ಯಶಸ್ವಿ ಕಾಣುತ್ತೆ. ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲೂ ಕೂಡ ಅವರು ನಟಿಸಿದ್ದಾರೆ. ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಪದ್ಮಭೂಷಣ, ಸರಸ್ವತಿ ಅಂತ ಕೂಡ ಕರೀತಾರೆ. ಅಂತಿಮ ದರ್ಶನವನ್ನ ಪಡೆದ ಅಶೋಕ್ ಸರೋಜಾದೇವಿಯವರ ನಿವಾಸಕ್ಕೆ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ನಾಳೆ ಬೆಂಗಳೂರಲ್ಲೇ ಸರೋಜಾದೇವಿಯವರ ಅಂತ್ಯಕ್ರಿಯೆ ನಡೆಯುತ್ತೆ ಅಂತೇಳಿ ಸರೋಜಾದೇವಿಯರ ಅಂತಿಮ ದರ್ಶನ ಪಡೆದ ಬಳಿಕ ಅಶೋಕ್ ಅವರು ಹೇಳಿದ್ದಾರೆ. ನಮಸ್ಕಾರ. 6 ದಶಕಗಳ ಕಾಲ ಚಿತ್ರರಂಗಕ್ಕೆ ಕೊಡುಗೆ ನೀಡಿದ್ದಾರೆ. ಎಸ್ ಇದಿಷ್ಟು ಯೋಗರಾಜ್ ಭಟ್ ಅವರ ಮಾತಾಗಿತ್ತು. ಕ್ಯಾಮರಾ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಗಾರ್ಡ, ಬೆಂಗಳೂರು. ಸರೋಜಾದೇವಿಯವರು 1955ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾರೆ. ಮೊದಲ ಚಿತ್ರ ಮಹಾಕವಿ ಕಾಳಿದಾಸ. ಅನೇಕ ಸಿನಿಮಾಗಳು ಅವರು ನಟನೆಯನ್ನ ಮಾಡಿದ ಬಳಿಕ ಯಶಸ್ವಿ ಕಾಣುತ್ತೆ. ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲೂ ಕೂಡ ಅವರು ನಟಿಸಿದ್ದಾರೆ. ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಪದ್ಮಭೂಷಣ, ಸರಸ್ವತಿ ಅಂತ ಕೂಡ ಕರೀತಾರೆ. ಅಂತಿಮ ದರ್ಶನವನ್ನ ಪಡೆದ ಅಶೋಕ್ ಸರೋಜಾದೇವಿಯವರ ನಿವಾಸಕ್ಕೆ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ನಾಳೆ ಬೆಂಗಳೂರಲ್ಲೇ ಸರೋಜಾದೇವಿಯವರ ಅಂತ್ಯಕ್ರಿಯೆ ನಡೆಯುತ್ತೆ ಅಂತೇಳಿ ಸರೋಜಾದೇವಿಯರ ಅಂತಿಮ ದರ್ಶನ ಪಡೆದ ಬಳಿಕ ಅಶೋಕ್ ಅವರು ಹೇಳಿದ್ದಾರೆ. ನಮಸ್ಕಾರ. 6 ದಶಕಗಳ ಕಾಲ ಚಿತ್ರರಂಗಕ್ಕೆ ಕೊಡುಗೆ ನೀಡಿದ್ದಾರೆ. ಎಸ್ ಇದಿಷ್ಟು ಯೋಗರಾಜ್ ಭಟ್ ಅವರ ಮಾತಾಗಿತ್ತು. ಕ್ಯಾಮರಾ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಗಾರ್ಡ, ಬೆಂಗಳೂರು.
ಸರೋಜಾ ದೇವಿಯವರು 1955ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾರೆ. ಮೊದಲ ಚಿತ್ರ ಮಹಾಕವಿ ಕಾಳಿದಾಸ. ಅನೇಕ ಸಿನಿಮಾಗಳು ಅವರು ನಟನೆಯನ್ನ ಮಾಡಿದ ಬಳಿಕ ಯಶಸ್ವಿ ಕಾಣುತ್ತೆ. ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲೂ ಕೂಡ ಅವರು ನಟಿಸಿದ್ದಾರೆ. ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ, ಪದ್ಮಭೂಷಣ ಪ್ರಶಸ್ತಿ ಅಂತ ಕೂಡ ಕರೀತಾರೆ. ಅಂತಿಮ ದರ್ಶನವನ್ನ ಪಡೆದ ಅಶೋಕ್ ಸರೋಜಾ ದೇವಿಯವರ ನಿವಾಸಕ್ಕೆ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ನಾಳೆ ಬೆಂಗಳೂರಲ್ಲೇ ಸರೋಜಾ ದೇವಿಯವರ ಅಂತ್ಯಕ್ರಿಯೆ ನಡೆಯುತ್ತೆ ಅಂತೇಳಿ ಸರೋಜಾ ದೇವಿಯವರ ಅಂತಿಮ ದರ್ಶನ ಪಡೆದ ಬಳಿಕ ಅಶೋಕ್ ಅವರು ಹೇಳಿದ್ದಾರೆ. ನಮಸ್ಕಾರ, ಥ್ಯಾಂಕ್ ಯು. 6 ದಶಕಗಳ ಕಾಲ ಚಿತ್ರರಂಗಕ್ಕೆ ಕೊಡುಗೆ ನೀಡಿದ್ದಾರೆ. ಎಸ್ ಇದಿಷ್ಟು ಯೋಗರಾಜ್ ಭಟ್ ಅವರ ಮಾತಾಗಿತ್ತು. ಕ್ಯಾಮರಾ ದಿವಾಗ ಜೊತೆ ವೀರೇಶ್, ರಿಪಬ್ಲಿಕ್ ಗಾರ್ಡ್, ಬೆಂಗಳೂರು. ಸರೋಜಾ ದೇವಿಯವರು 1955ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾರೆ. ಮೊದಲ ಚಿತ್ರ ಮಹಾಕವಿ ಕಾಳಿದಾಸ. ಅನೇಕ ಸಿನಿಮಾಗಳು ಅವರು ನಟನೆಯನ್ನ ಮಾಡಿದ ಬಳಿಕ ಯಶಸ್ವಿ ಕಾಣುತ್ತೆ. ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲೂ ಕೂಡ ಅವರು ನಟಿಸಿದ್ದಾರೆ. ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ, ಪದ್ಮಭೂಷಣ ಪ್ರಶಸ್ತಿ ಅಂತ ಕೂಡ ಕರೀತಾರೆ. ಅಂತಿಮ ದರ್ಶನವನ್ನ ಪಡೆದ ಅಶೋಕ್ ಸರೋಜಾ ದೇವಿಯವರ ನಿವಾಸಕ್ಕೆ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ನಾಳೆ ಬೆಂಗಳೂರಲ್ಲೇ ಸರೋಜಾ ದೇವಿಯವರ ಅಂತ್ಯಕ್ರಿಯೆ ನಡೆಯುತ್ತೆ ಅಂತೇಳಿ ಸರೋಜಾ ದೇವಿಯವರ ಅಂತಿಮ ದರ್ಶನ ಪಡೆದ ಬಳಿಕ ಅಶೋಕ್ ಅವರು ಹೇಳಿದ್ದಾರೆ. ನಮಸ್ಕಾರ, ಥ್ಯಾಂಕ್ ಯು. 6 ದಶಕಗಳ ಕಾಲ ಚಿತ್ರರಂಗಕ್ಕೆ ಕೊಡುಗೆ ನೀಡಿದ್ದಾರೆ. ಎಸ್ ಇದಿಷ್ಟು ಯೋಗರಾಜ್ ಭಟ್ ಅವರ ಮಾತಾಗಿತ್ತು. ಕ್ಯಾಮರಾ ದಿವಾಗ ಜೊತೆ ವೀರೇಶ್, ರಿಪಬ್ಲಿಕ್ ಗಾರ್ಡ್, ಬೆಂಗಳೂರು. ಸರೋಜಾ ದೇವಿಯವರು 1955ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾರೆ. ಮೊದಲ ಚಿತ್ರ ಮಹಾಕವಿ ಕಾಳಿದಾಸ. ಅನೇಕ ಸಿನಿಮಾಗಳು ಅವರು ನಟನೆಯನ್ನ ಮಾಡಿದ ಬಳಿಕ ಯಶಸ್ವಿ ಕಾಣುತ್ತೆ. ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲೂ ಕೂಡ ಅವರು ನಟಿಸಿದ್ದಾರೆ. ಅವರಿಗೆ ಪದ್ಮಶ್ರೀ ಪ್ರಶಸ್ತಿ